ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರುವಂಥ ಚಿಕನ್ ರೈಸ್ ಸುಕ್ಕ ಹೇಗೆ ಮಾಡೋದಂತ ನೋಡುವ. ತುಂಬ ಸಿಂಪಲ್ ಆಗಿದೆ ಮಾಡಲಿಕ್ಕೆ, ಹೆಚ್ಚೇನು ಕೆಲಸ ಇಲ್ಲ. ಹಾಗೆ ಇದಕ್ಕೆ ಐಟಮ್ಗಳು ಹಾಗೆ ತುಂಬ ಏನೂ ಬೇಕಾಗಿಲ್ಲ. ಮನೆಯಲ್ಲಿರುವಂತಹ ಕೆಲವು ಐಟಮ್ಗಳನ್ನು ಬಳಸಿ ಕೂಡ ಈ ಚಿಕನ್ ಸುಕ್ಕವನ್ನು ಟ್ರೈ ಮಾಡ್ಬೋದು ನೀವು. ಇಲ್ಲಿ ನಾನು ಒಂದು 3 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನ್ ಆಗುವಷ್ಟು ಸೋಂಪು, 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸು, 1 ಏಲಕ್ಕಿ, 1 ಸಣ್ಣ ತುಂಡು ಚಕ್ಕೆ, 4 ಲವಂಗ ಇಷ್ಟನ್ನು ಈಗ ನಾನು ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಇವತ್ತು 1 kg ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಇಷ್ಟು ಐಟಮ್ ಸಾಕಾಗ್ತದೆ. ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಕರಿಬೇವು ಸೊಪ್ಪು ಹಾಕೋದ್ರಿಂದ ನಿಮ್ಮ ಚಿಕನ್ ಸುಕ್ಕದ ಫ್ಲೇವರ್ ಏನಿದೆ ನೋಡಿ, ಅದು ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ನೇಬರ್ ಒಬ್ಬರಿದ್ದರು, ಅವರು ಯಾವಾಗಲೂ ಈ ಸುಕ್ಕನೇ ಮಾಡೋದು ಜಾಸ್ತಿಯಾಗಿ. ನನಗೆ ಹಾಗಾಗಿ ಅವರು ಒಂದು ಸಲ ಕೊಟ್ಟಿದ್ದರು. ಅದು ತಿಂದು ಟೇಸ್ಟಿ ಆದ ನಂತರ ಅಂತೂ ನಾನು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿದೆ. ತುಂಬ ಸಿಂಪಲ್ ಆಗಿದೆ ಮಾಡಲಿಕ್ಕೆ, ಹೆಚ್ಚೇನು ಕೆಲಸ ಇಲ್ಲ, ತುಂಬ ಸಿಂಪಲ್ ಆಗಿದೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಜಬರ್ದಸ್ತಿಯಾಗಿ ಬರ್ತದೆ. ಹಾಗೆ ಇಲ್ಲಿ ನಾನು ಒಂದು ಕೆಂಪು ಮೆಣಸನ್ನು ಒಂದು 25 ಆಗುವಷ್ಟು ಹಾಕಿದ್ದೇನೆ. ಇದನ್ನು ಕೂಡ ಹಾಗೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇನ್ನು ಹುರಿದಿಟ್ಟುಕೊಂಡ ಐಟಮ್ಗಳನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಸ್ವಲ್ಪ ಆಯಿಲ್ ಹಾಕಿ ಇಲ್ಲಿ ಒಂದು 4 ಈರುಳ್ಳಿ ಹಾಕಿದ್ದೇನೆ. ಮೀಡಿಯಮ್ ಸೈಜಿನ ಒಂದು 4 ಈರುಳ್ಳಿ ಹಾಕಿದ್ದೇನೆ. ಇದನ್ನು ಬ್ರೌನ್ ಕಲರ್ ಬರುವ ತನಕ ಒಂದು ಸ್ವಲ್ಪ ಹುರಿದುಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಫಸ್ಟಿಗೆ ಹಾಕೋದ್ರಿಂದ ನಿಮಗೆ ಗೊತ್ತೇ ಇದೆ, ಈರುಳ್ಳಿ ಒಂದು ಸ್ವಲ್ಪ ಬೇಗನೆ ಮೆಲ್ಟ್ ಆಗುತ್ತೆ ಅಂತ ಹೇಳಿ. ಈಗ ಇದು ಗೋಲ್ಡನ್ ಕಲರ್ ಬ್ರೌನ್ ಬಂದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿಕೊಂಡಂತಹ 3 ಟೊಮೆಟೊಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕೆಲವರು ಟೊಮೆಟೊ ಕಮ್ಮಿ ಹಾಕ್ತಾರೆ, ಲಿಂಬೆ ರಸ ಸ್ವಲ್ಪ ಹಾಕ್ತಾರೆ. ನೀವು ಲಿಂಬೆ ರಸ ಹಾಕೋದಾದರೆ ಒಂದು ಸ್ವಲ್ಪ ಇದರಲ್ಲಿ 1 ಟೊಮೆಟೊವನ್ನು ಸ್ಕಿಪ್ ಮಾಡ್ಬೋದು. ಬರೀ 2 ಹಾಕಿದರೆ ಸಾಕಾಗ್ತದೆ. ನಾನಿಲ್ಲಿ ಲಿಂಬೆ ರಸ ಯೂಸ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ 3 ಟೊಮೆಟೊ ಇಲ್ಲಿ ಹಾಕಿದ್ದೇನೆ. ಇನ್ನು ಇದು ಕೂಡ ಹಾಗೆ ಒಳ್ಳೆ ಮಸಾಲೆ ರೆಡಿ ಆದಮೇಲೆ ನಾವು ಇದಕ್ಕೆ ಕೋಳಿ ಹಾಕುವ. ಹಾಗೆ ನೆಕ್ಸ್ಟ್ ಇಲ್ಲಿ 4 ಹಸಿಮೆಣಸು ಹಾಕಿದೆ. ಹಾಗೆ ಒಂದು ಸ್ವಲ್ಪ ಜಜ್ಜಿಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದೆ. ಇಲ್ಲಿ ಒಂದು 10 ಎಸಳಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣ ತುಂಡು ಶುಂಠಿ ಹಾಕಿದ್ದೇನೆ. ಇದೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಮ್ಮ ಮಸಾಲೆ ರೆಡಿಯಾದ ನಂತರ ನಾವು ಇದಕ್ಕೆ ಚಿಕನ್ ಆ್ಯಡ್ ಮಾಡುವ. ಪೇಸ್ಟ್ ಇದ್ದರೆ ನೀವು ಪೇಸ್ಟ್ ಕೂಡ ಹಾಕೋಬೋದು, ಶುಂಠಿ ಬೆಳ್ಳುಳ್ಳಿ ಏನಾಗಲ್ಲ. ನನ್ನ ಬಳಿ ಪೇಸ್ಟ್ ರೆಡಿ ಇರಲಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಜಜ್ಜಿಕೊಂಡು ಹಾಕಿದೆ. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ ಹಾಕಿದ ನಂತರ ನಮ್ಮ ಟೊಮೆಟೊ ಎಲ್ಲ ಒಳ್ಳೆ ಸ್ಮ್ಯಾಶ್ ಆಗಿ ಮಸಾಲೆ ಆಗಿ ರೆಡಿಯಾಗಿದೆ. ಇದಕ್ಕೀಗ ನಾನು ವಾಶ್ ಮಾಡಿಕೊಂಡಂತಹ 1 kg ಚಿಕನ್ ಏನಿತ್ತು ನೋಡಿ, ಅದನ್ನು ಹಾಕಿದೆ. ಇನ್ನು ಇದಕ್ಕೆ ನೀರು, ಯಾವುದೇ ಥರ ನೀರು ಒಂದು ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೋಬೇಡಿ. ಈ ಮಸಾಲೆ ಹಾಕಿದ ಮಿಕ್ಸ್ ಮಾಡಿ ಆದ ನಂತರ ಅದರಲ್ಲೇ ಒಂದು ಸ್ವಲ್ಪ ನೀರು ಬಿಡ್ತದೆ. ನಮಗೆ ಇಲ್ಲಿ ಡ್ರೈ ಸುಕ್ಕ ಬೇಕಾಗಿರುವ ಕಾರಣ ಇದಕ್ಕೆ ನೀರೊಂದು ಆ್ಯಡ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಇದೆಲ್ಲ ಒಳ್ಳೆ ಮಿಕ್ಸ್ ಆದಮೇಲೆ ಇದನ್ನು ಒಂದು 25 ನಿಮಿಷ ನಾನು ಬೇಯಿಸಲಿಕ್ಕೆ ಬಿಡ್ತೇನೆ. ಇದು ಬೆಂದ ನಂತರ ನಾವು ಮಾಡಿಟ್ಟಂತಹ ಪೌಡರ್ ಏನಿತ್ತು ನೋಡಿ, ಅದನ್ನು ಆ್ಯಡ್ ಮಾಡಿದ್ರಾಯಿತು. ಈಗ ಒಂದು 20 ನಿಮಿಷ ಬಿಟ್ಟ ನಂತರ ನೋಡಿ, ನಮ್ಮ ಚಿಕನ್ ಇಲ್ಲಿ ಬೆಂದಿದೆ, ಒಳ್ಳೆ ಬೆಂದು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಮಾಡಿಕೊಂಡಂಥ ಪೌಡರ್ ಏನಿತ್ತು ನೋಡಿ, ಅದನ್ನು ಈಗ ಹಾಕಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಮಿಕ್ಸ್ ಮಾಡ್ತಾ ಬಂದರೆ ಆಯಿತು. ನಾನು ಹೇಳಿದಾಗೆ ಇದು ಡ್ರೈ ಸುಕ್ಕ ಆದ್ದರಿಂದ ಇದಕ್ಕೆ ಯಾವುದೇ ತರಹದ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ನಿಮಗೆ ಡ್ರೈ ಬೇಡ, ಒಂದು ಸ್ವಲ್ಪ ಗ್ರೇವಿ ಟೈಪ್ ಬೇಕಾಗಿದ್ದರೆ ಮಾತ್ರ ನೀರು ಆ್ಯಡ್ ಮಾಡ್ಕೋಬೋದು. ಇನ್ನು ಇದು ಒಳ್ಳೆ ಮಿಕ್ಸ್ ಆದರೆ ಆಯಿತು, ನಮ್ಮ ಚಿಕನ್ ಸುಕ್ಕ ರೆಡಿ ಆಗ್ತದೆ ಆಲ್ಮೋಸ್ಟ್. ಇನ್ನು ಈ ಮಸಾಲ ಹಾಕಿದ ನಂತರ ಕೈ ಆಡಿಸ್ತಾ ಇದ್ದರೆ ಆಯಿತು. ಈ ಥರ ಮಿಕ್ಸ್ ಮಾಡ್ತಾ ಬಂದರೆ ನಮ್ಮ ಸುಕ್ಕ ಕೂಡ ಹಾಗೆ ರೆಡಿ ಆಗ್ತದೆ. ಒಳ್ಳೆ ಗಮ್ ಅಂತ ಫ್ಲೇವರ್ ಕೂಡ ಬರ್ತಾ ಇದೆ. ಗೆಸ್ಟೆಲ್ಲ ಬಂದರೆ ದಿಢೀರಾಗಿ ಮಾಡ್ಕೋಬೇಕಾದ್ರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿದೆ ಮಾಡಲಿಕ್ಕೆ. ನಾ ಹೇಳಿದಾಗೆ ಹೆಚ್ಚೇನು ಕೆಲಸ ಇಲ್ಲ, ತುಂಬ ಕಡಿಮೆ ಕೆಲಸ. ಹಾಗೆ ಐಟಮ್ಸ್ ಕೂಡ ಹಾಗೆ ಹೆಚ್ಚೇನೂ ಬೇಕಾಗಿಲ್ಲ. ಒಂದು ಸ್ವಲ್ಪ ಮನೆಯಲ್ಲಿರೋದ್ರಲ್ಲೇ ಯೂಸ್ ಮಾಡಿ ನಾವು ಈ ಸುಕ್ಕ ಟ್ರೈ ಮಾಡ್ಬೋದು. ಈಗ ಇದಕ್ಕೆ ನಾನು ಒಂದು 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿದೆ. ಇದೆಲ್ಲವನ್ನು ಈಗ ಹಾಕಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿದ್ರಲ್ಲ, ಡ್ರೈ ಸುಕ್ಕ ಅಂತೂ ದಿಢೀರಾಗಿ ರೆಡಿ ಆಯಿತು. ನಾನು ಹೇಳಿದಾಗೆ ಇದಕ್ಕೆ ತುಂಬ ಸಮಯ ಏನು ಬೇಡ, ಬೇಗನೆ ರೆಡಿ ಮಾಡ್ಕೋಬೋದು.
ಹಾಗೆ ಟೇಸ್ಟ್ ಕೂಡ ಒಳ್ಳೆ ರೀತಿಯಲ್ಲಿ ಬರ್ತದೆ. ಇದು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಆಗ್ತದೆ. ಹಾಗೆ ನೀರು ದೋಸೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಕೊಬೋದು. ಇದರ ಮೇಲೆ ಈಗ ನಾವೊಂದು ಸ್ವಲ್ಪ ಗಾರ್ನಿಷಿಂಗ್ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ದಿಢೀರಾಗಿ ಮಾಡಬಹುದಾದಂತಹ ಚಿಕನ್ ಡ್ರೈ ಸುಕ್ಕ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.